ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡಿಕೊಡಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಇವ್ರು ಹೇಳ್ತಾರೆ ಅಂತ ಮನ್ಸನ್ನ ಕೆಡಿಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಲ ಮಾಡಿ ಯಾವ ಪಾಪ ಕರ್ಮ ಮಾಡೋದ್ರಿಂದ ಈ ಸಾಲ ಅನ್ನೋದು ನಮಗೆ ತೀರ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮ ಮಾಡಿರೋ ಪಾಪ ಕರ್ಮನ ಅಲ್ವಾ, ನಾವು ಹೋದ ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮನ, ಈ ಜನ್ಮದಲ್ಲೇ ಗೊತ್ತೋ ಗೊತ್ತಿಲ್ಲದೋ ಮಾಡಿರುವ ಪಾಪ ಕರ್ಮನ ಗೊತ್ತಿಲ್ಲ. ಏನೇ ಮಾಡಿದರೂ ಕೂಡ ನಮಗೆ ಸಾಲ ಅನ್ನೋದು ತೀರ್ತಾ ಇಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂಥರ ಪರಿಹಾರ ಸಿಗುತ್ತೆ ಅಲ್ವಾ. ಯಾವುದರಲ್ಲಿ ಹೋಗುತ್ತೆ ಯಾವುದರಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಅದರಲ್ಲೂ ಈ ರೆಮಿಡಿನೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಮಾಡಿ ನೋಡಿ. ಇದನ್ನು ಬಂದು ತುಂಬ ಈಸಿಯಾಗಿ ಮಾಡ್ಬೋದು. ಒಂದು 7 ದಿನ ನೀವು ಮಾಡಿದರೆ ಸಾಕು. 7 ದಿನ ಮಾಡೋದಲ್ಲ, 7 ದಿನ ಇಟ್ಟರೆ ಸಾಕು. ಇದನ್ನು ಮಾಡಿ ನಿಮಗೆ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮಾಡಿ ನೋಡಿ. ನಿಮಗೆ ಬೇಕಾಗಿರೋದು ಒಂದಿಷ್ಟು ಕರಿಮೆಣಸು ಬೇಕಾಗಿದೆ, ಮತ್ತು ಕಾಯಿನ್ಗಳು ಮತ್ತು ಅಕ್ಕಿ, ಇಷ್ಟೇ ಬೇಕಾಗಿರೋದು. ಅಕ್ಕಿ ಬಂದು ನೀವು ಯಾವುದು ಬೇಕಾದರೂ ತೊಗೋಬೋದು. ಮನೆಯಲ್ಲಿ ನಿಮಗೆ ಯಾವುದು ಅವೈಲೇಬಲ್ ಇದೆ ಅದನ್ನು ತೊಗೊಳ್ಳಿ. ಇಲ್ಲಾಂದರೆ ಡಿಪೋ ಅಕ್ಕಿ ಇದ್ದರೂ ಕೂಡ ಪರವಾಗಿಲ್ಲ, ಅದನ್ನಾದರೂ ತೊಗೋಬೋದು. ಯಾವುದೇ ಆದರೂ ಕೂಡ ಅಕ್ಕಿನ ನೀವು ತೊಗೊಳ್ಳಿ. ಮಾಡಿ ನೋಡಿ. ನಿಮಗೆ ಇದರಲ್ಲಿ ಖಂಡಿತ ರಿಸಲ್ಟ್ ಸಿಗ್ಬೋದು. ಯಾಕೆಂದರೆ ತುಂಬ ಜನಕ್ಕೆ ಸಿಕ್ಕಿದೆ. ಹೇಳೋದೇನು ಅಂತ ಹೇಳಿದ್ರೆ, ಕಪ್ಪು ಮೆಣಸು ಯಾಕಪ್ಪ ನಾವು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ಕಪ್ಪು ಮೆಣಸು ಬಂದು ನಮಗೆ ಏನೇ ಪಾಪ ಕರ್ಮ ಇಲ್ಲ, ಯಾರೇ ನಮಗೆ ಹೇಳಿಕೆ ಆಗಬಾರ್ದು ಅಂತ ಮಾಡಿಸಿದ್ರು ಅಥವಾ ಕೆಟ್ಟ ದೃಷ್ಟಿ ಬಿದ್ದಿದ್ರು, ಮತ್ತು ನಮಗೆ ಯಾವುದೇ ಒಂದು ಕರ್ಮ ಅನ್ನೋದು ನಮಗೆ ಕಾಡ್ತಾ ಇದ್ರು, ಅದು ನಿಮಗೆ ಬೇಗ ಹೋಗುತ್ತೆ. ಅದಕ್ಕೋಸ್ಕರ ಕಪ್ಪು ಮೆಣಸನ್ನ ಉಪಯೋಗಿಸ್ತಾರೆ. ಹಾಗಾಗಿ ಕಪ್ಪು ಮೆಣಸು ಬೇಕಾಗುತ್ತೆ. ಇನ್ನು ಮನಿ ಅಟ್ರಾಕ್ಷನ್ ಮಾಡೋದಕ್ಕೆ ನಿಮಗೆ ಕಾಯಿನ್ಗಳು ಬೇಕಾಗುತ್ತೆ. ಕಾಯಿನ್ಗಳು ನೋಡಿ, ಈ ಥರ ನಾನು ಕಂಚಿನ ಕಾಯಿನ್ಗಳನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಯಾವುದೇ 5 ರೂಪೀಸ್ ತೊಗೋಬೋದು, 20 ರೂಪೀಸ್ ತೊಗೋಬೋದು, ಅಥವಾ 10 ರೂಪೀಸ್ ಕೂಡ ತೊಗೋಬೋದು. ಈ ಥರ ಕಾಯಿನ್ ಬರುತ್ತಲ್ಲ, ಈ ಥರ ಕಲರ್ ಕಾಯಿನೇ ಬೇಕಾಗಿರೋದು, ಸರಿನಾ. ಇನ್ನು ಸ್ಟೀಲ್ ಕಾಯಿನ್ ಆ ಥರ ಏನು ತೊಗೋಬೇಡಿ. ಈ ಥರ ಕಾಯಿನ್ಗಳನ್ನ ತೊಗೊಂಡು ಏನು ಮಾಡಿ ಅಂದರೆ, ಇದನ್ನು ಯಾರಿಗೂ ಗೊತ್ತಿಲ್ಲದಂತೆ ಬಚ್ಚಿಡಬೇಕು. ಅಂದರೆ ಯಾರಿಗೂ ಹೇಳಬಾರ್ದು, ಹಾಗೇ ಬಚ್ಚಿಡಿ. 7 ಡೇಸ್ ಬಚ್ಚಿಟ್ಟು ಇದನ್ನು ಒಂದು ಕಡೆ ಹಾಕಬೇಕಾಗುತ್ತೆ. ಅದು ಯಾವ ಕಡೆ ಹಾಕಬೇಕು, ಯಾವ ದಿನ, ಯಾವ ಟೈಮಿಂಗ್ಸ್ ಎಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ. ಮಾಡಿ ನೋಡಿ. ನಿಮಗೆ ಇದನ್ನು ಕೂಡ ರಿಸಲ್ಟ್ ಸಿಗ್ಬೋದು ಅಲ್ವಾ. ಏನೇ ಮಾಡಿದ್ರೂ ಸಿಕ್ಕಿಲ್ಲ ಅಂದವ್ರಿಗೆ ಇದೊಂದು ಟ್ರೈ ಮಾಡಿ, ನಿಮಗೆ ಸಿಗ್ಬೋದು. ಕಾಳುಮೆಣಸು ನಿಮಗೆ ಎಷ್ಟು ಅವೈಲೇಬಲ್ ಇದೆ ಅಷ್ಟನ್ನು ತೊಗೋಬೋದು. ಎಷ್ಟು ಅವೈಲೇಬಲ್ ಇದೆ ಅಷ್ಟನ್ನು ನೀವು ತೊಗೋಬೋದು. ನಾನು ಒಂದಿಷ್ಟು ತೊಗೊಂಡಿದ್ದೀನಿ, ತೊಗೊಳ್ಳಿ, ಏನು ಪರವಾಗಿಲ್ಲ. ನಿಮಗೆ ಒಂದು ನೋಡಿ, ಇಷ್ಟು ಕಾಳು ಮೆಣಸನ್ನು ನಾನು ತೊಗೊಂಡಿದ್ದೀನಿ. ಈ ಕಾಳು ಮೆಣಸು ಬಂದು ನಿಜವಾಗ್ಲೂ ಒಂದು ಏನೇ ನಮಗೆ ಬ್ಲ್ಯಾಕೇಜ್ ಆಗಿರುತ್ತೆ ಗೊತ್ತಾ, ದುಡ್ಡಿನ ಬ್ಲ್ಯಾಕೇಜ್. ನಾವು ಎಷ್ಟೇ ಸಾಲ ಮಾಡಿದ್ರೂ ಸಾಯೋವರೆಗೂ ಸಾಲ ತೀರ್ಸೋಕ್ಕೆ ಆಗಲ್ಲ. ಸಾಲದಲ್ಲೇ ನಾವು ಮುಳುಗಿರ್ತೀವಿ ಯಾವಾಗಲೂ. ಸಾಲ ಅನ್ನೋದೇ ಯಾವ ಕಡೆಯಿಂದ್ರೂ ತೀರ್ಸಲ್ಲ. ಈಗ ಒಂದು ಕಡೆ ನಾವು ತೀರಿಸಿದ್ದೀವಿ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಮತ್ತೊಂದು ಸಾಲ ಆಗಿರುತ್ತೆ. ಏನಾದರೂ ಪ್ರಾಬ್ಲಮ್ ಆಗೇ ಸಾಲ ಆಗೋದು. ಇವಾಗ ನಾವೇನು ಶೋಕಿ ಮಾಡೋದಕ್ಕೆ ಸಾಲ ಮಾಡಲ್ಲ, ಇಲ್ಲ ಏನೋ ಒಂದು ತೊಗೊಳ್ಳೋದಕ್ಕೆ ಸಾಲ ಮಾಡಲ್ಲ. ಈಗ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೆ ನಾವು ಸಾಲ ಅನ್ನೋದು ಮಾಡೋದು. ಈ ಥರ ಕಾರಣಗಳಿಂದ ನಮಗೆ ಸಾಲ ಅನ್ನೋದು ಜಾಸ್ತಿ ಆಗಿರೋದು. ಅದು ಯಾವುದೇ ಕಾರಣ ಇದ್ದರೂ ಕೂಡ ನೀವು ಈ ಥರ ದಾನ ಮಾಡೋದಾಗಿರಲಿ, ಈ ಥರ ಯಾವುದಾದ್ರೂ ನಾನು ಹೇಳ್ತೀನಿ ಏನು ಮಾಡಬೇಕು. ಇದು 7 ಡೇಸ್ ಇಟ್ಟು ನಂತರ ನಿಮ್ಮ ಕೈಯಾರೆ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ನೋಡಿ, ಇದನ್ನು ಗ್ಲಾಸಿನ ಬೌಲ್ ತೊಗೊಳ್ಳಿ, ಸರಿನಾ. ಈ ಥರ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಈ ಥರ ಗ್ಲಾಸಿನ ಬೌಲ್, ಮೆಣಸು ನಿಮ್ಮ ಕೈಲಾದಷ್ಟು ಮೆಣಸನ್ನು ಹಾಕಿ, ಇಷ್ಟು ಅಂತ ಏನಿಲ್ಲ, ನಿಮಗೆ ಕೈಗೆ ಎಷ್ಟು ಬರುತ್ತೆ ಹಿಂಗೆ ತಗೊಳ್ಳಿ, ಇಷ್ಟು ಹಾಕಿ ಅಷ್ಟೇ. ಅದಾದಮೇಲೆ ನೀವು ಬಂದು ಅಕ್ಕಿನ ಹಾಕ್ಕೊಳ್ಳಿ, ಸರಿನಾ. ನಿಮಗೆ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಕ್ಕಿನ ಹಾಕೋಬೋದು.
ನೀವು ಫುಲ್ಲಾದರೂ ಹಾಕೋಬೋದು, ನಿಮಗೆ ಅವೈಲೇಬಲ್ ಎಷ್ಟಿದೆ ಅಷ್ಟನ್ನು ನೀವು ಹಾಕೋಬೋದು. ನಾನು ಫುಲ್ನೇ ಹಾಕೋತೀನಿ, ಹೀಗೇ ಹಾಕ್ತೀನಿ. ಈಗಿನ ಹಾಕಿ ನಾವು 7 ಡೇಸ್ ಇದನ್ನು ನಾವು ಎಲ್ಲಿ ಬಚ್ಚಿಡಬೇಕು ಅಂದರೆ ಬೀರು ಅಥವಾ ಲಾಕರ್ ಕಬೋರ್ಡಲ್ಲಿ ಆ ಥರ ನೀವು ಬಚ್ಚಿಡಬೇಕಾಗುತ್ತೆ. ಇವಾಗ ನಾರ್ಮಲಾಗಿ ಬೀರು ಇರುತ್ತೆ ಎಲ್ಲರ ಮನೆಗಳಲ್ಲಿ, ಕಬೋರ್ಡ್ಗಳಿರುತ್ತೆ. ಒಂದು ಕಡೆ ಜಾಗನ ಮಾಡಿ ನೀವು ಅದನ್ನು ಇಟ್ಬಿಟ್ಟು 7 ಡೇಸ್ ಇದನ್ನು ನೋಡಬಾರ್ದು. ಇಟ್ಟಿದ ಮೇಲೆ 7 ಡೇಸ್ ನೋಡಬಾರ್ದು. ಓಕೆ, ಇದನ್ನು ಇಟ್ಟಿದ ಮೇಲೆ 7 ಡೇಸ್ ಬಂದು ಇದನ್ನು ಒಂದು ಸತಿ ನೀವು ಇಟ್ಟಿದ್ದೀರಾ ಅಂದರೆ 7 ಡೇಸ್ ನೋಡಬಾರ್ದು. ಈ ಥರ ನಾನು 11 ಕಾಯಿನ್ಗಳನ್ನ ತೊಗೊಂಡಿದ್ದೀನಿ. ಇದು ಬಂದು ನಿಮಗೆ ಮನಿ ಅಟ್ರಾಕ್ಷನ್ ಆಗಬೇಕು ಬೇಗ, ಸರಿನಾ? ಬೇಗ ಮನಿ ಅಟ್ರಾಕ್ಷನ್ ಅನ್ನೋದು ಆಗಲಿ ಬೇಗ. ನಿಮಗೆ ಏನೇ ಸಾಲದ ಸಮಸ್ಯೆ ಆಗಿರೋದು, ಹಣಕಾಸಿನ ಸಮಸ್ಯೆ ಏನೇ ಆಗಿದ್ರೂ ಕೂಡ ಬೇಗ ಹೋಗಬೇಕು. ಹಾಗಾಗಿ ಈ ಕಾಯಿನ್ಗಳನ್ನ ನಾನು ನೀಡ್ತಾ ಇರೋದು. ಈ ಕಾಯಿನ್ಗಳು ನೀವು 5 ರೂಪೀಸ್ ಆದರೂ ತೊಗೋಬೋದು, 20 ರೂಪೀಸ್ ಕಾಯಿನ್ ಆದರೂ ತೊಗೋಬೋದು, ಅಥವಾ 10 ರೂಪೀಸ್ ಕಾಯಿನ್ನ ತೊಗೋಬೋದು. ಈ ಥರ ಕಂಚಿನ ಕಾಯಿನ್ಗಳನ್ನು ತೊಗೊಳ್ಳಿ. ಇದನ್ನು ಇಟ್ಟು ನೀವು ಯಾವ ವಾರ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಆದಷ್ಟು ನೀವು ಗುರುವಾರ ಅಥವಾ ಶುಕ್ರವಾರ ಇದನ್ನು ಮಾಡಿ. ಯಾಕೆಂದರೆ ಮನಿ ಅಟ್ರಾಕ್ಷನ್ ಆಗಬೇಕು. ನಿಮಗೆ ಏನೇ ತೊಂದರೆ ಇದ್ದರೂ, ಹಣಕಾಸಿನ ತೊಂದರೆ ಇದ್ದರೂ ಹೋಗಬೇಕು, ಹಣದ ಮೇಲೆ ಹಣ ಸೇರ್ತಾ ಇರಬೇಕು ನಿಮಗೆ ಅಂತ ಹೇಳಿದಾಗ ಈ ಥರ ಮಾಡ್ಬೋದು. ನೀವು ಮಾಡಿ ನೋಡಿ, ಗೊತ್ತಾಗುತ್ತೆ. 7 ದಿನದಲ್ಲೇ ನಿಮಗೆ ಎಷ್ಟು ಸಕ್ಸಸ್ ಆಗುತ್ತೆ. ಅಥವಾ ನಿಮಗೆ ಏನೋ ಒಂದು ಶುಭ ವಿಚಾರ ಆಗಿರಲಿ, ಒಂದು ಕೆಲಸ ಸಿಗೋದಾಗಿರಲಿ, ಹಣಕಾಸಿನ ಏನೋ ಒಂದು ದಾರಿ ವ್ಯವಸ್ಥೆ ಆಗಿರೋದ್ರಲ್ಲಿ, ಅಥವಾ ಮನೇಲೇ ಕೂತ್ಕೊಂಡು ಏನೋ ಕೆಲಸ ಸಿಗೋದಾಗಿರಲಿ, ಏನೋ ಒಂದು ನನಗೆ ಹೇಳೋಕ್ಕಾಗಲ್ಲ ಅದು ಇದು ಅಂತ, ಯಾವುದೇ ರೀತಿಲಾದರೂ ನಿಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಮಾಡಿ ನೋಡಿ. ಇದನ್ನು ಬಂದು ನೀವು ಒಂದು ಕಬೋರ್ಡಲ್ಲಿ ಅಥವಾ ಬೀರು ಲಾಕರಲ್ಲಿ ಇಡಿ. ಇದು ಶುಕ್ರವಾರ ಅಥವಾ ಗುರುವಾರ ಮಾಡಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ನಿಮ್ಮ ಕೈಲಾದಷ್ಟು ಅಕ್ಕಿ, ನಿಮ್ಮ ಕೈಲಾದಷ್ಟು ಮೆಣಸನ್ನ ಹಾಕಿ, ಮತ್ತು ಕಾಯಿನು 11 ರೂಪಾಯಿ ಕಾಯಿನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರಿ. ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಿ. ನಿಮಗೆ 11 ಕಾಯಿನ್ ಬೇಕಾಗುತ್ತೆ, ಎಷ್ಟಾದರೂ ಪರವಾಗಿಲ್ಲ. ಆದರೆ ಒಂದೇ ರೀತಿ ಹಾಕಿ ನೀವು ಕಾಯಿನ್ಗಳನ್ನು ಹಾಕ್ಬಿಟ್ಟು ನೀವು ಇದನ್ನು ತೊಗೊಂಡೋಗಿ ಒಂದು ಬೀರು ಅಥವಾ ಲಾಕರ್ ಕಬೋರ್ಡಲ್ಲಿ ಇದನ್ನು ಇಡಬೇಕು. ಮತ್ತು ಇದನ್ನು 7 ದಿನವರೆಗೂ ನೀವು ನೋಡಬಾರ್ದು. ಇದು ಇಟ್ಟಿದ ಮೇಲೆ 7 ದಿನ ಒಳಗಡೆನೂ ಕೂಡ ನೀವು ನೋಡಬಾರ್ದು. ಇದನ್ನು ಹಾಗೇ ಇಡಬೇಕಾಗುತ್ತೆ, ಸರಿನಾ? ಇದನ್ನು ಕ್ಲೋಸ್ ಮಾಡೋದು ಹಾಗೆ ಏನಿಲ್ಲ. ಈಗ ಇಟ್ಟಿದ್ದೀರಲ್ವಾ, ಅದ್ರ ಮೇಲೆ ಒಂದು ಈ ಥರ ಒಂದು ಮ್ಯಾಪ್ಕಿನಾದರೂ ಹಾಕಿ ಬಿಟ್ಬಿಡಿ. ಇಲ್ಲ ಚೆಲ್ಲೋಗುತ್ತೆ, ಯಾರಾದರೂ ನೋಡ್ತಾರೆ ಅನ್ನೋ ಭಯ ಇದ್ದರೆ ಈ ಥರ ಮ್ಯಾಪ್ಕಿನ್ ಹಾಕಿ ಬಿಟ್ಬಿಡಿ. ಇಲ್ಲಾಂದರೆ ಯಾರೂ ತೆಗಿಯೋದಿಲ್ಲ, ಆ ಥರ ಜಾಗ ಇದೆ ಅಂತ ಹೇಳಿದ್ರೆ ಹಾಗೆ ನೀವು ಇಡ್ಬೋದು. ಇಲ್ಲ ಯಾರಾದರೂ ತೆಗಿತಾರೆ, ನೋಡ್ತಾರೆ, ನಮ್ಮ ಮಾಡಿದ್ದು ವೇಸ್ಟ್ ಆಗಬಾರ್ದು ಅಂದರೆ ನೀವು ಈ ಥರ ಇಟ್ಬಿಟ್ಟು ಅದ್ರ ಮೇಲೆ ಏನಾದರೂ ಕೊಳೆ ಬಟ್ಟೆ, ಹಳೆ ಬಟ್ಟೆ ಪ್ಲೀಸ್ ಇದ್ರ ಮೇಲೆ ಇಡೋಕ್ಕೆ ಹೋಗ್ಬೇಡಿ, ಸರಿನಾ? ಆ ಥರ ಏನೂ ಇಡೋಕ್ಕೆ ಹೋಗ್ಬೇಡಿ. ಒಂದು ಕ್ಲೀನಾಗಿರೋದು ಒಂದು ಮ್ಯಾಪ್ಕಿನ್, ಹೊಸ ಮ್ಯಾಪ್ಕಿನ್ ಆದರೂ ಪರವಾಗಿಲ್ಲ, ಒಂದು ಹೊಸ ಬಟ್ಟೆ ಆದರೂ ಪರವಾಗಿಲ್ಲ, ಈ ಥರ ಇಟ್ಟು ಕ್ಲೋಸ್ ಮಾಡಿ. ಅದಾದಮೇಲೆ ನೀವು 7 ದಿನ ಆದಮೇಲೆ ಇದನ್ನು ತೆಗೆದು ಏನು ಮಾಡಬೇಕು ಅಂದರೆ, ನೆಕ್ಸ್ಟು ನೀವು ಇವಾಗ ಇಟ್ಟಿರ್ತೀರಲ್ವ, ನೆಕ್ಸ್ಟು ಗುರುವಾರ ಅಥವಾ ಶುಕ್ರವಾರನೇ ಇದನ್ನು ತೆಗಿಬೇಕು. ಇವಾಗ ಇಟ್ಟಿದ್ದೀರಾ ಅಂದರೆ ನೆಕ್ಸ್ಟು ಗುರುವಾರ ಅಥವಾ ಶುಕ್ರವಾರನೇ ಇದನ್ನು ತೆಗಿಬೇಕಾಗುತ್ತೆ. ತೆಗೆದು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಕಾಯಿನ್ಗಳನ್ನೆಲ್ಲ ತೊಗೊಳ್ಳಿ, ಸರಿನಾ? ಈ ಕಾಯಿನ್ಗಳೆಲ್ಲ ಏನಿದೆ, ಈ ಕಾಯಿನ್ಗಳನ್ನೆಲ್ಲ ತೆಗೆದು, ಈ ಕಾಯಿನ್ಗಳೇನಿದೆ ಇದನ್ನು ತೆಗೆದು ತೊಗೊಂಡೋಗಿ ಪಕ್ಷಿಗಳು ಏನಿದೆ, ಪಕ್ಷಿಗಳು ಎಲ್ಲಿರುತ್ತೆ, ಓಕೆ, ನಿಮ್ಮ ಮನೆ ಮೇಲ್ಗಡೆ ಟೆರೆಸ್ಟ್ ಇದೆ ಅಂತ ಹೇಳಿದ್ರೆ ಟೆರೆಸ್ಟಲ್ಲಿ ಹಾಕಿ ಬಿಟ್ಬಿಡಿ. ಪಕ್ಷಿಗಳು ಬರುತ್ತೆ ತಿನ್ನುತ್ತೆ ಅಂತ ಹೇಳಿದ್ರೆ, ಇಲ್ಲ ಅಂದರೆ ಹೊರಗಡೆ ಎಲ್ಲಾದರೂ ಪಕ್ಷಿ ಬರುವಂಥ ಜಾಗ ಗೊತ್ತಿದೆಯಲ್ವ ನಿಮಗೆ, ಆ ಥರ ಜಾಗದಲ್ಲಿ ಚೆಲ್ಲಿ ಬಂದುಬಿಡಿ. ಮೆಣಸೇನಿದೆ ಅದನ್ನು ಕೂಡ ಚೆಲ್ಲಿ ಬರಬೇಕು ನೀವು, ಹಾಗೆ ಇಡಬಾರ್ದು. ಮೆಣಸನ್ನ ನೀವು ತೊಗೋಬಾರ್ದು, ಕಾಯಿನ್ಗಳನ್ನು ಮಾತ್ರ ತೊಗೋಬೇಕು. ಈ ಕಾಯಿನ್ಗಳೇನಿದೆ, ಈ ಕಾಯಿನ್ಗಳನ್ನು ಮಾತ್ರ ತೊಗೊಳ್ಳಿ. ಅದನ್ನು ನೀವು ಹಣ ಎಲ್ಲಿಡ್ತೀರಾ ಅಲ್ಲಿ ಇಟ್ಕೊಳ್ಳಿ, ಅಥವಾ ಒಂದು ಹುಂಡಿ ಅಲ್ಲಿ ನೀವು ಅದನ್ನು ಹಾಕಿ ಇಟ್ಕೊಂಡು ನೀವು ಸೇವಿಂಗ್ಗೆ ಸ್ಟಾರ್ಟ್ ಮಾಡ್ಬೋದು. ಅದು ಕೂಡ ಒಳ್ಳೆಯ ವಿಷಯ. ನಿಮ್ಮ ಹುಂಡಿಯಲ್ಲಿ ಇದನ್ನು ಹಾಕ್ಕೊಳ್ಳಿ, ಸರಿನಾ? ಫಸ್ಟು ಕಾಯಿನ್ ಹೊಸ ಹುಂಡಿನ ತೊಗೊಳ್ಳಿ, ಅದಕ್ಕೆ
ಇದನ್ನು ಹಾಕಿ 786 ಅಂತಲೂ ಬರ್ಕೊಳ್ಳಿ, ಒಳ್ಳೆ ಸೇವಿಂಗ್ ಆಗುತ್ತೆ. ಯಾಕೆಂದರೆ ಈ ಟಿಪ್ಸು ನಾವು ಮಾಡಿದ್ದೀವಲ್ಲ, ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀನಿ. ಸುಮ್ಮನೆ ನಾವು ಹಾಕಿರೋ ಹುಂಡಿ, ಸಾದಾ ಇರುವ ಹುಂಡಿಗಳಲ್ಲಿ ನಾವು ಹಾಕಿದಾಗ ಅದು ಹಣ ಅನ್ನೋದು ಸೇರಲ್ಲ. ನೀವು 786 ಅಂತ ನೀವು ಗೋಲನ್ನು ಬರೆದು ನೀವು ಹಾಕಿ ನೋಡಿ, ಸಕ್ಸಸ್ ಆಗೇ ಆಗುತ್ತೆ. ನಾನು ಮಾಡಿದ್ದೀನಿ, ಹಾಗಾಗಿ ಹೇಳಿದೆ. ನಿಮ್ಮ ಇಷ್ಟ, ಮಾಡಿದ್ರೆ ಮಾಡ್ಬೋದು. ಎಷ್ಟನ್ನ ನೀವು ಏನು ಮಾಡಿ ಅಂದರೆ, ಒಂದು ಕವರು, ಒಂದು ಬ್ಯಾಗಲ್ಲಿ ಹಾಕಿ ಇದನ್ನು ತೊಗೊಂಡೋಗಿ ಪಕ್ಷಿಗಳಿಗೆ ಹಾಕಬೇಕು, ಸರಿನಾ? ಕೆಳಗಡೆ ಏನು ಮೆಣಸು ಏನಿದೆ ಅದನ್ನು ಸೇರಿಸಿ ನೀವು ಪಕ್ಷಿಗಳಿಗೆ ಚೆಲ್ಲಿ ಬಂದುಬಿಡಿ. ಅದು ಬಂದು ತಿನ್ಕೊಳ್ಳುತ್ತೆ. ಇಲ್ಲಾಂದರೆ ನಿಮಗೆ ಟೆರೆಸ್ಟ್ ಮೇಲೆ ಜಾಗ ಇದೆ ಅಂತ ಹೇಳಿದ್ರೆ ನೀವು ಅಲ್ಲೇ ತೊಗೊಂಡೋಗಿ ಹಾಕಿ ಒಂದು ಪಕ್ಕದಲ್ಲಿ ಒಂದು ಬೌಲಲ್ಲಿ ನೀರನ್ನು ಇಟ್ಟು ನೀವು ಬರ್ಬೋದು. ಬೆಳಗ್ಗೆನೇ ಮಾಡಿ, ಬೆಳಗ್ಗೆನೇ ಇದು ಶುಕ್ರವಾರ ಅಥವಾ ಗುರುವಾರ ಮಾಡಿ ಇಟ್ಟು 7 ದಿನವರೆಗೂ ನೋಡ್ದೇ ನಂತರ ನೀವು ಅದನ್ನು 7 ದಿನ ಆದಮೇಲೆ ಅದನ್ನು ಶುಕ್ರವಾರ ದಿನವೇ ಮಾಡಬೇಕು. ಶುಕ್ರವಾರ ದಿನವೂ ಬೇಗ ಎದ್ದು ಸ್ನಾನ ಮಾಡಿ ಇದನ್ನು ತೆಗೆದು ನೋಡಬೇಕು ನೀವು, ಸರಿನಾ? ನೀವು ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಸದಸ್ಯರು ಎಲ್ಲರಿಗೂ ತೋರಿಸಿ, ಪರವಾಗಿಲ್ಲ, ಸರಿನಾ? ಇದನ್ನು ಏನಿದೆ ಇದನ್ನು ತೋರಿಸಿ. ಇಲ್ಲ ಯಾರೂ ಇಲ್ಲ ಅಂದರೆ ನೀವೇ ಅದನ್ನು ನೋಡಿ ಒಂದು 5 ನಿಮಿಷ ನಿಮ್ಮ ಕಷ್ಟ ಏನಿದೆ ಅದನ್ನು ವಿಶ್ ಮಾಡಿ 7 ದಿನ ಆದಮೇಲೆ ಅದನ್ನು ವಿಶ್ ಮಾಡಿ ತೊಗೊಂಡೋಗಿ ಪಕ್ಷಿಗಳಿಗೆ ಹಾಕಿ ಇದನ್ನು. ಮತ್ತು ನೀವು ನನ್ನ ಹತ್ರ ಈ ಥರ ಅಕ್ಕಿ ಇಲ್ಲ, ಯಾವುದೋ ಒಂದು ಅಕ್ಕಿ ಇದೆ, ಯಾವುದೇ ಆದರೂ ಪರವಾಗಿಲ್ಲ, ಸರಿನಾ? ಅದು ಇದು ಅಂತ ಏನೂ ಇಲ್ಲ, ಎಲ್ಲನೂ ಕೂಡ ತಿನ್ನುವಂಥ ಅಕ್ಕಿನೇ, ಯಾವುದೇ ಅಕ್ಕಿ ಆದರೂ ಪರವಾಗಿಲ್ಲ. ಇದನ್ನು ಒಂದು ಪಕ್ಷಿಗಳಿಗೆ ಹಾಕಿ ನೋಡಿ. ಕೆಳಗಡೆ ಮೆಣಸು ಏನಿರುತ್ತೆ ಅದನ್ನು ಕೂಡ ಚೆಲ್ಬಿಡಿ, ಅದನ್ನು ಇಟ್ಕೋಬೇಡಿ ಮನೆಯಲ್ಲಿ, ಅದನ್ನು ಚೆಲ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಾಗಿದ್ರೆ ದೀಪ ಹಚ್ಚಿ ನೀವು ಕೇಳ್ಕೊಳ್ಳಿ, ನಾನು ಏನು ಪಾಪ ಕರ್ಮ, ಯಾವ ಟೈಮಲ್ಲಿ ಏನು ಮಾಡಿದ್ದೀನೋ ಗೊತ್ತೋ ಗೊತ್ತಿಲ್ಲದೋ ಏನು ಮಾಡಿದ್ದೀನಿ ಎಲ್ಲ ತೀರೋಗ್ಬಿಡ್ಬೇಕು, ಇವತ್ತಿಗೆ ಲಾಸ್ಟ್ ಆಗಬೇಕು, ಆ ಥರ ನೀವು ಹೇಳಬೇಕಾಗುತ್ತೆ, ಸರಿನಾ? ಆ ಥರ ಕೇಳಿ ನೀವು ದೀಪನಾದರೂ ಹಚ್ಬೋದು ಅಥವಾ ಗಂಧದ ಕಡ್ಡಿ ನಿಮಗೆ ಸೇರಿದ್ದು. ಈ ಥರ ಮಾಡಿ ನೋಡಿ, ನಿಮಗೆ 7 ಡೇಸಲ್ಲಿ ಏನು ಅನುಭವ ಆಗುತ್ತೆ ಅನ್ನೋದು ನನಗೆ ಕಮೆಂಟಲ್ಲಿ ಹೇಳಿ, ಸರಿನಾ? ಕಮೆಂಟಲ್ಲಿ ಹೇಳಿ ನೋಡಿ, ನಾನು ಕೂಡ ನಿಮಗೆ ಆದಷ್ಟು ರಿಪ್ಲೈನ ಮಾಡ್ತೀನಿ. ನಿನ್ನೆ ತುಂಬ ಜನ ಮಾಡಿದ್ದೀರಾ, ನಾನು ನೀರಿನ ರೆಮಿಡಿ ಮಾಡಿದ್ದೀನಿ, ಉಪ್ಪು ನೀರಿನ ರೆಮಿಡಿ ಮಾಡಿ ನನಗೆ 3 ಲಕ್ಷ 5 ಲಕ್ಷದಲ್ಲಿ 3 ಲಕ್ಷ ಸಾಲ ತೀರಿದೆ ಸಿಸ್ಟರ್ ಅಂತ ನನಗೆ ಖುಷಿ ಆಯಿತು. ಪಾಪ ಅವ್ರಿಗೆ ಇನ್ನೂರು ಕೂಡ ರಿಪ್ಲೈ ಮಾಡಿಲ್ಲ, ಟೈಮ್ ಸಿಗ್ತಾ ಇರೋದಕ್ಕೆ ಖುಷಿ ಆಯಿತು. ಹೌದು ಸಿಸ್ಟರ್, ಯಾವುದೇ ರೆಮಿಡಿ ಆದರೂ ಕೂಡ ನಂಬಿಕೆ ಇಟ್ಟು ಮಾಡಿ ನೋಡಿ, ಪವರ್ಫುಲ್ಲಾಗಿರುತ್ತೆ. ನಾನು ಹೇಳೋ ರೆಮಿಡಿಗಳು ಯಾವುದೋ ಸುಮ್ಮನೆ ಏನೋ ಒಂದು ಮಾಡಬೇಕಲ್ಲ ಅಂತ ನಾನು ಮಾಡೋದಿಲ್ಲ, ಎಲ್ಲನೂ ಕೂಡ ಸರ್ಚ್ ಮಾಡ್ತೀನಿ, ಅದರಲ್ಲಿ ಓಕೆ ಅದರಲ್ಲಿ ಸಕ್ಸಸ್ ಆಗ್ಬೋದಾ ಅಥವಾ ರೆಮಿಡಿ ಒಳ್ಳೆ ರೆಮಿಡಿನ, ಇದರಿಂದ ಏನು ಕಾರಣಗಳು ಏನಿದೆ ಎಲ್ಲನೂ ಕೂಡ ನಾನು ಸರ್ಚ್ ಮಾಡ್ತೀನಿ, ನೋಡ್ತೀನಿ. ಓಕೆ, ನನಗೆ ಇಷ್ಟ ಆಗಬೇಕು, ನನ್ನ ಯೂಟ್ಯೂಬ್ ವ್ಯೂವರ್ಸ್ ಏನಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗಬೇಕು ಅಂದಾಗ ನಾನು ಆ ರೆಮಿಡಿಗಳನ್ನು ನಾನು ಮಾಡೋದು. ಸುಮ್ಮನೆ ಏನೋ ಒಂದು ಮಾಡಬೇಕಲ್ಲಪ್ಪ ಅಂತ ನಾನು ಮಾಡೋಕ್ಕೆ ಹೋಗೋದಿಲ್ಲ, ಅದರಿಂದ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ನಾನು ಮಾಡ್ತೀನಿ. ಇದನ್ನು ಮಾಡಿ ಕಮೆಂಟಲ್ಲಿ ತಿಳಿಸಿ, ಯಾವ ಟೈಮ್ಗೆ, ಯಾವ ದಿನಕ್ಕೆ, ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಮತ್ತು ಸ್ಫಟಿಕ ನನ್ನ ಹತ್ರ ಆರ್ಡರ್ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಸಿಸ್ಟರ್, ನೀವು ದುವಾ ಮಾಡಿ ಕಳಿಸಿದ್ದೀರಾ, ಒಳ್ಳೆ ರಿಸಲ್ಟ್ ಬರ್ತಿದೆ ಅಂತ ಹೇಳ್ತಾ ಇದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಎಷ್ಟು ಜನ ಬಡವರಿದ್ದೀರಾ, ಎಷ್ಟು ಜನ ಹಣ ಇಲ್ಲದೆ ನೊಂದ್ಕೊಂಡಿದ್ದೀರಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅದಕ್ಕೆ ನಾನು ಎಲ್ಲರಿಗೂ ಕೈ ಸೇರಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀನಿ. ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಜನಗಳಿಗೆ ಅಂದರೆ, ಬೇರೆಯವರಾಗಿದ್ದರೆ ಎಷ್ಟೆಷ್ಟೋ ಅಮೌಂಟ್ ಮಾಡಿಬಿಟ್ಟಿರೋರು, ಆದರೆ ನಾನು ಅಷ್ಟು ಮಾಡಿಲ್ಲ. ಎಲ್ಲರಿಗೂ ಕೈಗೆ ಎಟಕಬೇಕು, ಇದರ ರೀಸನಲ್ಲೇ ನಾನು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ಫಟಿಕ ಯಾರೆಲ್ಲ ಕಟ್ಟಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್. ಮತ್ತು ನಾನು ವೀಡಿಯೋಸ್ಗಳನ್ನು ಸಂಜೆ ಹಾಕಿದ್ರೆ ಒಳ್ಳೆಯದಾ ಅಥವಾ ಬೆಳಗ್ಗೆ ಟೈಮ್, ಓಕೆ ಇದು ಮಧ್ಯಾಹ್ನ ಟೈಮ್ ಹಾಕಿದರೆ ಒಳ್ಳೆಯದಾ ಅನ್ನೋದು ಕಮೆಂಟಲ್ಲಿ ಹೇಳಿ. ಮತ್ತು 786 ಅಂತ ಕಮೆಂಟನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.